ಸತ್ಯದ ಒಳಿತಿನ ವಾಹಕರಾಗಬೇಕಾದಂತಹ ಒಂದು ಬಲಿಷ್ಠವಾದ ಒಂದು ಗುರಿ ಅಲ್ಲಾಹನು ನಮಗೆ ನೀಡಿದ್ದಾನೆ ಅನ್ನುವುದಾಗಿದೆ. ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಇಹ್ಸಾನ್ ಅನ್ನುವುದೊಂದು ವಿಷನ್ ಆಗಿದೆ. ಒಳಿತನ್ನು ಮಾಡುವಾಗ ನಮ್ಮ ನಡೆ ಉತ್ತಮವಾಗಿರಬೇಕು, ನುಡಿಯೂ ಹಾಗೆ, ನೋಟವೂ ಹಾಗೆ. ಆ ರೀತಿಯಾಗಿ ನಡೆ, ನುಡಿ, ನೋಟ ಈ ಮೂರು ಕೂಡ ಉತ್ತಮವಾದರೆ ಸೇವಾ ಮನೋಭಾವ, ಅದರೊಂದಿಗೆ ತ್ಯಾಗ ಮನೋಭಾವ. ನೋಡಿ, ನೀವು ಬೇಕೆನಿಸಿದ್ದನ್ನೆಲ್ಲ ಪಡೆದರೆ ಯಶಸ್ಸು ಅಂತಾರೆ. ಯಶಸ್ಸು ಸಿಕ್ಕಾಗ ಆನಂದ ಸಿಗ್ಬೇಕಂತಿಲ್ಲ, ನೆಮ್ಮದಿ ಸಿಗ್ಬೇಕಂತಿಲ್ಲ, ಹಾಗೆ ಸಂತೃಪ್ತಿ ಆಗ್ಬೇಕಂತಿಲ್ಲ. ಆದರೆ ಈ ಯಶಸ್ಸಿನೊಂದಿಗೆ ಆನಂದ, ನೆಮ್ಮದಿ, ಸಂತೃಪ್ತಿ ಎಲ್ಲ ಸಿಗಬೇಕಾದರೆ ಅನುಭವಿಸುವ ಭಾಗ್ಯವಿದ್ದರೆ ಅವನಿಗೆ ಆನಂದ ಸಿಗುತ್ತೆ. ಹಣ ಇದೆ, ತಿನ್ನಕ್ಕಾಗಲ್ಲ, ಹೊಟ್ಟೆ ಸರಿ ಇಲ್ಲ, ತಿನ್ನಕ್ಕಾಗಲ್ಲ. ತಿನ್ನುವುದಕ್ಕಿಂತ ಹೆಚ್ಚು ಮದ್ಯ ತಿನ್ನುವುದು ಯಾವ ಆನಂದ? ಅದಕ್ಕೂ ಭಾಗ್ಯ ಬೇಕು ಅಲ್ವಾ? ಇನ್ನು ತಿನ್ನಕ್ಕೆ ಆಗುತ್ತೆ, ಆದರೆ ನೆಮ್ಮದಿ ಇಲ್ಲ. ಇರುವುದರಲ್ಲೇ ಸುಖ ಪಡೆಯುವಂತಹ ಆ ಒಂದು ಕಾರ್ಯ ಒಬ್ಬನಿಗೆ ಸಿಕ್ಕರೆ, ಇರುವುದರಲ್ಲೇ ಸುಖ ಪಡೆಯುವಂತಹ ಒಂದು ಭಾಗ್ಯ ಸಿಕ್ಕರೆ ಅವನಿಗೆ ನೆಮ್ಮದಿ ಸಿಗುತ್ತೆ. ಆ ನೆಮ್ಮದಿ ಸಾಕಾಗಲ್ಲ, ಕೊನೆಯದಾಗಿ ಬೇಕಾಗಿರೋದು ಸಂತೃಪ್ತಿ. ಸಂತೃಪ್ತಿ ಅನ್ನೋದಿಲ್ಲ, ಸುಖ ಪಡೆಯುವುದರಿಂದ ಅಲ್ಲ. ಒಬ್ಬ ಸಂಕಷ್ಟದಲ್ಲಿದ್ದವ, ತೊಂದರೆಯಲ್ಲಿದ್ದವ, ಹಾಗೇ ತೊಂದರೆಯಲ್ಲಿದ್ದಾಗ ಆ ತೊಂದರೆಯನ್ನ ನಿವಾರಿಸಿ ಅವನ ಮುಖದಲ್ಲಿ ಅರಳುವಂತಹ ಆ ನಗು, ಆ ವ್ಯಕ್ತಿಯಲ್ಲಿ ಕಣ್ಣರಳಿಸಿ ಸಹಾಯ ಮಾಡಿದ, ಸೇವೆ ಮಾಡಿದ ವ್ಯಕ್ತಿಯ ಮುಖ ನೋಡಿ ತುಂಬಾ ಧನ್ಯತಾ ಭಾವದಿಂದ ಆ ಒಂದು ಮುಗುಳ್ನಗು ಇದೆಯಲ್ಲ, ಅದು ತ್ಯಾಗ ಮಾಡಿದಾಗ ಮಾತ್ರ ಸಿಗುವುದು. ಆವಾಗ ನಮಗೆ ನಾನು ಧನ್ಯನಾದೆ, ನನ್ನಿಂದ ಇಂತಹ ಉಪಕಾರ ಮಾಡಲು ಸಾಧ್ಯವಾಯಿತಲ್ಲ ಅನ್ನುವಂತಹ ಒಂದು ಭಾವನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾ ಮಸೀದಿಯಲ್ಲಿ ಒಂದು ವಿಭಾಗ ಬರ್ತಾರೆ, ಅವರಿಗೆ ಬಟ್ಟೆ ಇಲ್ಲ, ಹಸಿದಿದ್ದಾರೆ. ಪ್ರವಾದಿಯವರ ಮುಖ ವಿವರ್ಣವಾಯಿತು, ಬಣ್ಣ ಬದಲಾಯಿತು, ಬೇಸರವಾಯಿತು. ಪ್ರವಾದಿಯವರು ಮಿಂಬರ್ ಹತ್ತಿದರು. ನೀವು ನಾಳೆಗಾಗಿ ಏನನ್ನು ನೀವು ಮಾಡಿದ್ದೀರಿ ಅನ್ನುವಂತಹ ಆಯತನ್ನ ಓದಿ ಕೊಡುತ್ತಾರೆ. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذಕರಿನ್ ವಉನ್ಸಾ, ಒಂದೇ ತಂದೆ ತಾಯಿಯಿಂದ ನಿಮ್ಮನ್ನ ಸೃಷ್ಟಿಸಲಾಗಿದೆ. ಈ ಆಯತನ್ನ ಓದಿ ಆ ಬಂದಂತಹ ಅಸಹಾಯಕ, ಕಷ್ಟದಲ್ಲಿರುವವರು, ತೊಂದರೆಯಲ್ಲಿರುವವರು ಅವರನ್ನ ತೋರಿಸಿ ಅವರಿಗೆ ಸಹಾಯ ಮಾಡೋರು ಹೇಳ್ತಾರೆ, ತುಸದ್ದಕು. ಆವಾಗ ಪ್ರವಾದಿಯವರ ಆ ಮಾತೆ ಕೇಳಿದ ತಕ್ಷಣ ಮನೆಗಳಿಗೆ ಓಡಿ ಹೋಗಿ ಅವರು ಬಟ್ಟೆ ಬರೆಗಳನ್ನ, ಅನ್ನದ, ಖರ್ಜೂರದ, ಬೇರೆ ಗೋಧಿಯ ಆ ಒಂದು ಕಟ್ಟುಗಳನ್ನೇ, ಗೋಣಿಗಳನ್ನೇ ತಂದರು, ಪ್ರವಾದಿಯವರ ಮುಂದೆ ಇಟ್ಟರು. ಆವಾಗ ಪ್ರವಾದಿಯವರ ಮುಖ ಅರಳುತ್ತದೆ. ಇಲ್ಲಿ ಅರ್ಥೈಸಬೇಕಾದ ವಿಚಾರವೇನು? ಇಸ್ಲಾಂ ಅಂದರೆ ಏನು? ಇದು ಇಸ್ಲಾಂ. ಸಂಕಷ್ಟದಲ್ಲಿರುವವರಿಗೆ ಅಲ್ಲಾಹನನ್ನು ಅರಿಯುವುದರ ಜೊತೆಗೆ ಜನರನ್ನು ಅರಿಯಲು ಸಾಧ್ಯವಾಗುತ್ತದೆಯೋ ಅದಾಗಿದೆ ಇಸ್ಲಾಂ. ಮೈರಿಫತುಲ್ ಖಾಲಿಕ್, ಮೈರಿಫತುಲ್ ಮಖ್ಲೂಕ್. ಈ ರೀತಿಯಾಗಿರುವ ಅಪಾರವಾದಂತಹ ಒಂದು ಅರಿವು ಅದಾಗಿದೆ ನಾವು ಅರ್ಥೈಸಬೇಕಾದದ್ದು. ಒಂದು ಕಡ್ಡಿ, ಅದರ ಕಿಡಿಯಿಂದ ಇಡೀ ಕಾಡು ಸುಡಬಲ್ಲದು, ಆದರೆ ಒಂದು ನುಡಿ ಅದು ಕಾಡನ್ನು, ಕಡಲನ್ನು, ನಾಡನ್ನು ಸುಡಬಲ್ಲದು. ಆದ್ದರಿಂದ ಮಾತು ಎಚ್ಚರಿಕೆಯಲ್ಲಿರಬೇಕು. ಅದೇ ರೀತಿ ದೃಷ್ಟಿಕೋನ ಚೆನ್ನಾಗಿರಬೇಕು, ನಮ್ಮ ಭಾವನೆಗಳು ಉತ್ತಮವಾಗಿರಬೇಕು. ಈ ರೀತಿಯಲ್ಲಿ ಇಸ್ಲಾಮಿನ ಅನನ್ಯವಾದಂತಹ ಸಂದೇಶಗಳನ್ನು ಅರಿವಿನ ಮೂಲಕ ಪ್ರವಾದಿಯವರು ಹೇಳಿಕೊಡುತ್ತಾರೆ. ಇಲ್ಲಿ ಪ್ರವಾದಿಯವರ 3 ಘಟನೆಗಳನ್ನು ನಾವು ಮನವರಿಕೆ ಮಾಡಬೇಕು. ಪ್ರವಾದಿಯವರು ಆರಂಭದಲ್ಲಿ ಇಕ್ರಾಯಿನ ಸಂದೇಶವನ್ನು ಕೊಟ್ಟರು. ಇಕ್ರಾ ಕನ್ನಡದಲ್ಲಿ ಹೇಳುವುದಾದರೆ ಓದು, 2 ಅಕ್ಷರದ ಸಂದೇಶ.
ಈ ಜಗ 2 ಅಕ್ಷರ. ಹುಟ್ಟಿದಾಗ ನಾವು ಮಗು 2 ಅಕ್ಷರ. ಯಾರು ನಮಗೆ ಜನ್ಮ ಕೊಟ್ಟದ್ದು? ತಾಯಿ 2 ಅಕ್ಷರ. ಅದಕ್ಕೆ ಕಾರಣ ಯಾರು? ತಂದೆ 2 ಅಕ್ಷರ. ಆ ಕಡೆ ಈ ಕಡೆ ಯಾರಿದ್ದಾರೆ? ಅಣ್ಣ, ತಮ್ಮ, ಅಕ್ಕ, ತಂಗಿ 2 ಅಕ್ಷರ. ನಂತರ ಕೈ ಹಿಡಿದು ಹೋದ ಜಾಗ ಶಾಲೆ 2 ಅಕ್ಷರ. ಕಲಿತ ವಿದ್ಯೆ 2 ಅಕ್ಷರ. ಕಲಿಸಿದ ಗುರು 2 ಅಕ್ಷರ. ನಂತರ ಆ ವಿದ್ಯೆಯಿಂದ ಪಡೆದಂತಹ ಜಾಣ್ಮೆ, ತಾಳ್ಮೆ 2 ಅಕ್ಷರ. ಬದುಕಿನಲ್ಲಿ ಸತಿ ಬಂದಾಗ ಸತಿಪತಿ, ಸಿಹಿ ಕಹಿ, ಹೀಗೆ 2 ಅಕ್ಷರಗಳು. ಹಾಗೆ ಮುಂದುವರಿದು ಪ್ರಾಯ ಆದಾಗ, ಸಾವು ಬರುವ ಮೊದಲು ಸೇವೆ ಅನ್ನುವಂತಹ ಇರ್ಹಮೂ ಮನ್ ಫಿಲ್ ಅರ್ದ್ ಯರ್ಹಮುಕುಂ ಮನ್ ಫಿಸ್ ಸಮಾ, ಸೇವೆಯಿಂದ ನೀವು ಬರಬೇಕನ್ನುವುದು ಇಸ್ಲಾಮಿನ ಅನನ್ಯವಾದ ಆ ಒಂದು. ನಮ್ಮ ನಂತರ ಕೂಡ ಉಳಿಯುವುದು ಅದು ಮಾತ್ರ. ಪ್ರವಾದಿಯವರು ಖಂಡಿತವಾಗಿ ಹೇಳಿದ ವಿಚಾರ, ನೀನು ಗಳಿಸಿಟ್ಟದ್ದು ನಿನ್ನದಲ್ಲ, ನೀನು ತ್ಯಾಗ ಮಾಡಿದ್ದು ನಿನ್ನದು, ಹುಟ್ಟದ್ದು ನನ್ನದು, ತಿಂದದ್ದು ನನ್ನದು, ಕೊಟ್ಟದ್ದು ನನ್ನದು, ಬಚ್ಚಿಟ್ಟದ್ದು ಪರರದು.